ಅನಿರೀಕ್ಷಿತವಾಗಿ ಚುನಾವಣೆಯಲ್ಲಿ ಭಾಗವಹಿಸಬೇಕಾಯಿತು. ಯಾಕಂದರೆ ಕಳೆದ ಬಾರಿ ಈ KMF ಒಂದು ಏನು ಅಂತ ಬಳ್ಳಾರಿ ಒಕ್ಕೂಟದ ಚುನಾವಣೆ ಆಗಿರ್ತಕ್ಕಂಥದ್ದನ್ನು ಕೂಡ ನಾವೆಲ್ಲ ಕಂಡಿದ್ದೀವಿ. ಅಂದಿನ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಇಂದಿನ ಅಧ್ಯಕ್ಷರಾದಂಥ ಭೀಮಾ ನಾಯ್ಕರು ಅವತ್ತು ವರಿಷ್ಠರ ಜೊತೆಗೆ ಏನು ಮಾತುಕತೆ ಆಗಿತ್ತು ಅಂದರೆ ರಾಯಚೂರವರಿಗೆ, ಕೊಪ್ಪಳದವರಿಗೆ ಮತ್ತು ಬಳ್ಳಾರಿಯವರಿಗೆ ಸ್ಥಾನವನ್ನು ಹಂಚಿಕೆ ಮಾಡ್ತಕ್ಕಂಥದ್ದನ್ನು ಟರ್ಮ್ ಮಾಡಿರ್ತಕ್ಕಂಥದ್ದನ್ನು ಕೇಳಿದ್ದೀನಿ. ಆದರೆ ಅವರು ವರಿಷ್ಠರ ಮಾತಿಗೆ ಯಾವುದೇ ಬೆಲೆ ಕೊಡದೆ ಕಂಪ್ಲೀಟ್ ಇವತ್ತು ಮಹಾಮಂಡಲದ ಅಧ್ಯಕ್ಷರಾಗಿ ಮತ್ತು ಇಲ್ಲಿ ಬಳ್ಳಾರಿ ಒಕ್ಕೂಟದ ಅಧ್ಯಕ್ಷರಾಗಿ ಸಂಪೂರ್ಣ ಒಂದು ಆಡಳಿತವನ್ನು ಅವರು ನಡೆಸಿದರು. ಅದರ ಜೊತೆಗೆ ವರಿಷ್ಠರ ಒಂದು ಸಲಹೆಯನ್ನು ಅವರು ಒಂದು ರೀತಿ ತಿರಸ್ಕಾರ ಮಾಡಿದರೆಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮತ್ತು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕೂಡ ನಮ್ಮ ಶಾಸಕರಾದ ರಾಘವೇಂದ್ರ ಅವರು ಮತ್ತು ಅಮರೇಗೌಡರು, ರಾಯರೆಡ್ಡಿ ಅವರು, ಅಂಗಡಿಗೆಯವರು, ಅಪ್ಪನಗೌಡರು ಇವರೆಲ್ಲ ನಮ್ಮ ಮುಖಂಡರು ಸೇರಿಕೊಂಡು ಈ ಒಂದು ಚುನಾವಣೆಯ ಪೂರ್ವದಲ್ಲಿ ಇಲ್ಲ ನಾವು ಎಲ್ಲರೂ ಕೂಡ ಕೂಡಿ ಇವತ್ತು ಒಂದೇ ಪೆನಾಲನ್ನು ಮಾಡಬೇಕು, ಒಂದು ಇವತ್ತು ಪೆನಾಲ್ ಮುಖಾಂತರ ಚುನಾವಣೆಯನ್ನು ಎದುರಿಸಬೇಕಂತೇಳಿ ಕೂಡ ಡಿಸ್ಕಸ್ ಮಾಡಿದ್ರು, ಒಂದು ಚಿಂತನೆ ಕೂಡ ನಡೀತು. ಆದರೆ ಭೀಮಾ ನಾಯಕರು ನಮಗೆ ಬಂದಿರತಕ್ಕಂಥ ಮಾಹಿತಿ, ಭೀಮಾ ನಾಯಕರು ಮತ್ತು ನಮ್ಮ ಶಾಸಕರು ಮಾತಾಡ್ಕೊಂಡಿದ್ದಾರೆ, ಇಲ್ಲ ಒಂದೇ ಪೆನಾಲ್ ಮಾಡಬೇಕು, ಒಂದು ಪಾರ್ಟಿಯಲ್ಲಿದ್ದೀವಿ, ಇವತ್ತು ನಾವು ನಮ್ಮಲ್ಲೇ ಗುಂಪುಗಾರಿಕೆ ಆಗಬಾರ್ದು ಅಂತ ಕೂಡ ಇವರು ಡಿಸ್ಕಸ್ ಮಾಡಿದಾಗ ಕೂಡ ಇಲ್ಲ ನಾವು ಯಾರೂ ಕೂಡ ಸ್ಪರ್ಧೆ ಮಾಡೋಲ್ಲ ಅಂತ ಹೇಳಿ ಭೀಮಾ ನಾಯಕರು ಮಾತು ಕೊಟ್ಟಿದ್ರು. ಆದರೆ ಆ ಮಾತಿಗೆ ವಿರುದ್ಧವಾಗಿ ಒಂದು ಪೆನಾಲನ್ನು ನಮ್ಮ ಅಪೋಸಿಷನ್ ಅಂದರೆ ಕಾಂಗ್ರೆಸ್ ಪಾರ್ಟಿ ವಿರುದ್ಧ ಒಂದು ಇವತ್ತು ಹೊಸ ಒಂದು ಇವತ್ತೇನಂದ್ರೆ ಪೆನಾಲ್ ಮಾಡಿಕೊಂಡು ಇವತ್ತು ಅದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಅನಿವಾರ್ಯವಾಗಿ ಎಲ್ಲ ನಾಯಕರು ಕೂಡ ಮತ್ತು ಇಲ್ಲಿ ಬಂದಿರತಕ್ಕಂಥ ಪಕ್ಷದ ಮುಖಂಡರು ಕೂಡ ಆ ಚುನಾವಣೆಯ ಹಿನ್ನೆಲೆಯಲ್ಲಿ ಸಕ್ರಿಯವಾಗಿ ಎಲ್ಲರೂ ಕೂಡ ಪಾಲ್ಗೊಂಡು ಎಲ್ಲ ಇವತ್ತೇನು 4 ನಿರ್ದೇಶಕರನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಎಲ್ಲ ಹಿರಿಯರ ಪಾತ್ರ ಇದೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರ ಪಾತ್ರ ಇದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಮ್ಮ ನಿರ್ದೇಶಕರು ಈಗ ಮೊನ್ನೆ ಚುನಾಯಿತರಾದ ನಿರ್ದೇಶಕರು ಇರ್ಬೋದು, ಇಂದಿನ ನಮ್ಮ ಎನ್ ಸತ್ಯನಾರಾಯಣ ಅಂತ ಒಬ್ಬ ಸಕ್ರಿಯ ಸದಸ್ಯ, ಇವರು ಭೀಮಾ ನಾಯಕರ ಒಂದು ಆಡಳಿತದ ವೈಖರಿಗೆ ಬೇಸತ್ತಿದ್ರು ಎಲ್ಲರೂ ಕೂಡ. ಮತ್ತು ನಮ್ಮ ಈಗಿರ್ತಕ್ಕಂಥ ರಾಜ್ಯದ ನೀರಾವರಿ ಸಣ್ಣ ನೀರಾವರಿ ಮಂತ್ರಿಗಳಂತ ಬೋಸರಾಜ್ ಅವರು ಕೂಡ ಇವತ್ತು ಹಿಂದಿನ ಏನು ಅಧ್ಯಕ್ಷರ ನಡವಳಿಕೆಗಳ ಬಗ್ಗೆ ಬಹಳ ಬೇಜಾರದಿಂದ ನಮ್ಮ ಜೊತೆ ಮಾತಾಡಿದರು. ಅವರೆಲ್ಲರೂ ಕೂಡ ಇಲ್ಲ ಭೀಮಾ ನಾಯಕಿಗೆ ಮತ್ತೆ ನಾವು ಅವಕಾಶವನ್ನು ಕಲ್ಪಿಸ್ಕೊಟ್ರೆ ಏನದು ರೈತರ ಸಂಸ್ಥೆ ಇದೆ, ಆ ಸಂಸ್ಥೆ ಹಾಳಾಗಿ ಹೋಗ್ತದೆ, ನಮ್ಮವರ ಒಬ್ಬರು ಅಧ್ಯಕ್ಷ ಆಗ್ಬೇಕಂತೇಳಿ ವರಿಷ್ಠರಲ್ಲಿ ಚಿಂತನೆ ನಡೆದಾಗ ಇಲ್ಲ ಇವತ್ತು ಅದಕ್ಕೆ ಫೈಟ್ ಮಾಡ್ಬೇಕಂದ್ರೆ ಯಾರಂದ್ರೆ ರಾಘವೇಂದ್ರ ಸೂಕ್ತ ಅಂತ ಹೇಳಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಿದ್ರು. ಮತ್ತು ರಾಯರೆಡ್ಡಿ ಇರ್ಬೋದು, ಇವರೆಲ್ಲರೂ ಕೂಡ ಸೇರಿಕೊಂಡು ವರಿಷ್ಠರು ಏನಂದ್ರೆ ಇಲ್ಲ ನಮ್ಮ ಕೊಪ್ಪಳ ಶಾಸಕರಾದ್ರೆ ಮಾತ್ರ ಸ್ಪರ್ಧೆ ಮಾಡಲಿಕ್ಕೆ ಅವ್ರ ವಿರುದ್ಧ ಒಂದು ವೇಳೆ ಕಂಟೆಸ್ಟ್ ಮಾಡಿದ್ರೆ ನಾವು ಗೆಲುವು ನಮ್ಮದು ಆಗ್ತದೆ ಅನ್ನೋ ಮಾತನ್ನ ವರಿಷ್ಠರ ಜೊತೆ ಚರ್ಚೆ ಆದಾಗ ಫೈನಲಿ ಏನಂದ್ರೆ ಅಪ್ಪಾಜಿಯವರು ನಾಮಿನೇಟ್ ಆಗಿರ್ತಕ್ಕಂಥದ್ದನ್ನು ರದ್ದು ಮಾಡಿ ನಮ್ಮ ಶಾಸಕರು ಏನಿವತ್ತ ಅಧಿಕೃತ ಒಬ್ಬ ಒಬ್ಬ ನಾಮಿನೇಟ್ ಸದಸ್ಯನಾಗಿ ಮಾಡಿರ್ತಕ್ಕಂಥದಕ್ಕೆ ನಮ್ಮ ವರಿಷ್ಠರಾದಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಇರ್ಬೋದು, ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಇರ್ಬೋದು, ಜಮೀರ್ ಅಹ್ಮದ್ ಅವರು ಇರ್ಬೋದು, ತಂಗಡಿಗೆ ಅವರು ಇರ್ಬೋದು, ಹೀಗೆ ಇವತ್ತು ಬೋಸರಾಜ್ ಅವರು ಎಲ್ಲರೂ ಕೂಡ ಅಪ್ಪನವರಿಗೆ ಏನಂದ್ರೆ ಸಾಕ್ಷಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಇವತ್ತು ಮತ್ತೆ ವರಿಷ್ಠರು ಏನ್ ಮಾಡಿದ್ರೆ ಅಂದ್ರೆ ಭೀಮಾ ನಾಯಕರನ್ನು ಕರೆಸಿ ಇಲ್ಲ ನಾವು ಒಂದೇ ಪಕ್ಷದಲ್ಲಿ ಇವತ್ತು ನೀವಿಬ್ಬರು ಕೂಡ ಪೈಪೋಟಿಗಿಳಿದ್ರೆ ಪಕ್ಷಕ್ಕೂ ಕೂಡ ಮುಜುಗರ ಆಗ್ತದೆ, ಪಕ್ಷಕ್ಕೆ ಹಿತಚಿಂತನೆಗೆ ಅದು ಧಕ್ಕೆ ಆಗ್ತದೆ ಅಂತ ಹೇಳಿ ಕೂಡ ಅವರು ಕನ್ವಿನ್ಸ್ ಮಾಡಿದ್ದಾರೆ. ಕೊನೆಯದಾಗಿ ನಿನ್ನೆ ಭೀಮಾ ನಾಯಕರು ನಾಮಿನೇಷನ್ ಹಾಕಲಿಲ್ಲ. ಇವತ್ತು ರಾಘು ಅವರು ಶಾಸಕರೇನಂದ್ರೆ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದಕ್ಕೆ ಇವತ್ತು ಈ ಸಂದರ್ಭದಲ್ಲಿ ಇವತ್ತು ಭೀಮಾ ನಾಯಕರಿಗೆ ಕೂಡ ನಾವು ಅಭಿನಂದಿಸಬೇಕಾಗುತ್ತೆ. ಕಂಟೆಸ್ಟ್ ಮಾಡಲಿಲ್ಲ, ಯಾವುದೋ ಒಂದು ತಪ್ಪು ತಿಳುವಳಿಕೆಯಿಂದ ಕೆಲವು ವಿಮರ್ಶೆಗಳು ಚರ್ಚೆಗಳು ಆಗಿದ್ದವು. ಆದರೆ ಇವತ್ತು ಅವರು ನಾಮಿನೇಷನ್ ಹಾಕಿದ ಕಾರಣ ನಮ್ಮ ಶಾಸಕರು ಇವತ್ತು ನಾವು ಮೆಜಾರಿಟಿ ನಮ್ಮದಿತ್ತು, ಇವತ್ತು ಗೆಲ್ತಿದ್ವಿ, ಇವತ್ತು ಪ್ರಶ್ನೆನೇ ಇರಲಿಲ್ಲ. ಆದರೂ ಕೂಡ ವರಿಷ್ಠರ ಮಾತಿಗೆ ಅವರು ಕಿವಿಗೊಟ್ಟು ಇವತ್ತು ನಾಮಿನೇಷನ್ ಹಾಕೋದಕ್ಕೆ ಅದು ಕೂಡ ನಮ್ಗೆ ಒಳ್ಳೆಯದಂತ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತೇವೆ.